ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿರುವಂತಹ ವಿಚಾರ, ರಾಜಕಾರಣಿಗಳಿಗೆ ತಂಪಾದ ವಾತಾವರಣದಲ್ಲೂ ಮೈ ಬಿಸಿ ಆಗುವಂತಹ ಸೆಕೆ ಬೆವರು ಬರುವಂತಹ ವಿಚಾರ. ಲೋಕಸಭೆಯ ಮಹಾಸಮರ ನಿನ್ನೆಯಷ್ಟೇ ಮುಗಿದಿದೆ. ಅದರಲ್ಲೂ ಇದೇ ಪ್ರಪ್ರಥಮ ಬಾರಿಗೆ 7 ಹಂತದಲ್ಲಿ ಮತದಾನ ನಡೆದಿರುವಂತಹದ್ದು. ಯಾವಾಗಲೂ ಸಹ ಇಷ್ಟೊಂದು ಹಂತಗಳಲ್ಲಿ ಮತದಾನ ನಡೆದದ್ದು ನಮ್ಮ ಭಾರತದ ಇತಿಹಾಸದಲ್ಲಿ ಇಲ್ಲ. ಇದೇ ಪ್ರಪ್ರಥಮ ಬಾರಿಗೆ ಸುದೀರ್ಘ ಹಂತದ ಮತದಾನವು ನಡೆದದ್ದು. ಮತ್ತದೇ ಪ್ರಕಾರವಾಗಿ ನಮ್ಮ ಜನರು ಅದರಲ್ಲಿ ಒಂದಷ್ಟು ನಿರಾಸಕ್ತಿಯನ್ನು ಸಹ ತೋರಿಸಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ ಒಂದು ಎಲೆಕ್ಷನ್ ಏನಿದೆ, ಲೋಕಸಭೆಯ 2024ರ ಎಲೆಕ್ಷನ್ನ ವಿಶೇಷವಾಗಿ ಗಮನಿಸಿದಂತಹ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಬಾರಿ ಗೆದ್ದಿರ್ತಕ್ಕಂತಹ ನರೇಂದ್ರ ಮೋದಿ ಅವರು 3ನೇ ಸಲನು ಪ್ರಧಾನಮಂತ್ರಿ ಆಗ್ತಾರ. NDAಗೆ ಆಪೋಸಿಟ್ ಇರ್ತಕ್ಕಂತಹ INDIA ಅವರು ದೊಡ್ಡ ಮಟ್ಟದಲ್ಲಿ ನಿಮಗೆ ಕಾಂಪಿಟೇಷನ್ ಅನ್ನ ಅವರು ಕೊಡೋದಕ್ಕೆ ಸಾಧ್ಯನ NDAಗೆ ಅಥವಾ ಬಿಜೆಪಿಗೆ ಅನ್ನುವಂತಹ ಎಲ್ಲಾ ಕುತೂಹಲಕಾರಿಯಾದಂತಹ ವಿಚಾರವನ್ನ ಈ ಒಂದು ವಿಡಿಯೋನಲ್ಲಿ ಗಮನಿಸೋಣ. ಅದರ ಜೊತೆಗೆ ಅತ್ಯಂತ ಜಿದ್ದಾಜಿದ್ದಿಯಾಗಿರ್ತಕ್ಕಂತಹ ಲೋಕಸಭೆಯ ಚುನಾವಣಾ ಕ್ಷೇತ್ರಗಳ ಬಗ್ಗೆಯೂ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡು ಯಾರ್ಯಾರು ಗೆಲ್ಲಬಹುದು, ಎಷ್ಟೆಷ್ಟು ಸೀಟುಗಳನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ಈ ವಿಡಿಯೋನಲ್ಲಿ ಗಮನಿಸೋಣ. ನೋಡಿ, ಈಗಾಗಲೇ ನಾವು ಕನಕಪುರದಲ್ಲಿ ಇರುವಂತಹ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನ ಈಗಾಗಲೇ ನಾವು ಒಂದಿಷ್ಟು ವಿಚಾರವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಅದು ತುಂಬಾ ಲಕ್ಷಾಂತರ ಜನರಿಗೂ ಸಹ ಅದು ತಲುಪಿದೆ. ಬಂಡೆ ಪುಡಿ ಆಗುತ್ತಾ ಆಗಲ್ವಾ ಅಂತಾನು ಸಹ ಹೇಳಿದ್ವಿ. ಇಲ್ಲಿ ಯಾವುದೇ ರೀತಿಯಾಗಿಯೂ ಸಹ ಚುನಾವಣಾ ಸಮೀಕ್ಷೆಗಳನ್ನ ಇಟ್ಕೊಂಡು ನಾವು ಹೇಳ್ತಾ ಇಲ್ಲ. ಆಯಾ ವ್ಯಕ್ತಿಯ ಬಲಾನುಬಲಗಳ ಆಧಾರದಲ್ಲಿ ನಾವು ಹೇಳ್ತಾ ಇದ್ದೇವೆ. ಸಾಧ್ಯತೆಯು ಬಹುಶಃ CN ಮಂಜುನಾಥ್ ಗೆಲ್ಲುವ ಸಾಧ್ಯತೆಗಳು ಯಥೇಚ್ಛವಾಗಿ ಕಾಣಿಸ್ತಾ ಇದ್ದಾವೆ. ಬಂಡೆಯಾಗುವುದು ಪುಡಿ ನಿಶ್ಚಿತ ಅನ್ನುವ ಭಾವವೂ ಸಹ ನಮಗೆ ಬರ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಲೋಕಸಭೆಯ ಜಿದ್ದಾಜಿದ್ದಿನ ವೇದಿಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರತಕ್ಕಂತಹ ಮಂಡ್ಯ ಲೋಕಸಭಾ ಒಂದು ಚುನಾವಣಾ ಕ್ಷೇತ್ರ. ಅಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಇರತಕ್ಕಂಥದ್ದು ಚಂದ್ರು. ನೋಡಿ, ದೊಡ್ಡ ಸಿನಿಮಾ ನಟರನ್ನೆಲ್ಲ ಕರ್ಕೊಂಡು ಬಂದು ಪ್ರಚಾರವನ್ನು ಮಾಡಿಸ್ಕೊಂಡು ಬಂದ್ರು. ಒಂದು ಮಾತನ್ನ ಯಾವಾಗಲೂ ಅರ್ಥ ಮಾಡ್ಕೋಬೇಕು ರಾಜಕಾರಣಿಗಳು, ಚುನಾವಣೆಗೆ ಪ್ರಚಾರಕ್ಕೆ ಬಂದಂತಹ ಎಲ್ಲಾ ಜನರು ನಿಮಗೆ ಓಟನ್ನ ಒತ್ತಾರೆ ಅಂತ ಅನ್ನೋ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆನಲ್ಲೇ ನೀವು ಹಾಳು ಮಾಡ್ಕೊಳ್ತೀರಿ ರಾಜಕೀಯ ಜೀವನವನ್ನ. ನೀವ್ ಯಾವುದೋ ಒಂದು ನಟನನ್ನ ನಟಿಯನ್ನ ಕರೆಸಿದ್ರಿ ಅಂದ್ರೆ ಆ ನಟ ಅಥವಾ ನಟಿಯನ್ನ ನೋಡೋದಕ್ಕೆ ಬರ್ತಾರಿಗೆ ಹೊರತು ನಿಮ್ಗೆ ಓಟ್ ಒತ್ತೋದಕ್ಕೆ ಯಾರು ಬೂತಿಗೆ ಬರೋದಿಲ್ಲ. ಅದು ಎಷ್ಟೋ ಜನ ಸಿನಿಮಾ ನಟರಿಗೆ ತಾವೇ ಎಲೆಕ್ಷನ್ ನಿಂತ್ಕೊಂಡ ಸಂದರ್ಭದಲ್ಲಿ ಬಂದಿದೆ. ಅದನ್ನ ಸ್ವತಃ ಒಮ್ಮೆ ಮೊನ್ನೆ ದಿವಂಗತರಾದಂತಹ ದ್ವಾರಕೀಶ್ ಅವರು ಸಹ ಹೇಳ್ಕೊಂಡಿದ್ದಾರೆ. ನಾನು ಗೆದ್ದೇ ಬಿಟ್ಟೆ ಅಂತ ಅಂದ್ಕೊಂಡಿದ್ದೆ, 10 ಜನ ಬಂದು ಸೇರ್ಕೊಂಡಿದ್ರು, ಆದ್ರೆ ಕೊನೆಗೆ ನಮ್ಮ ಮನೆಯವರೇ ನನಗೆ ಓಟ್ ಹಾಕಿರ್ಲಿಲ್ಲ ಅಂತ. ಅಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾರೋ ಒಬ್ಬರ ನಟರನ್ನ ಕರ್ಕೊಂಡು ಬಂದ ತಕ್ಷಣ, ದೊಡ್ಡ ನಟಿಯನ್ನ ಕರ್ಕೊಂಡು ಬಂದ ತಕ್ಷಣ ಅಲ್ಲಿ ಚುನಾವಣೆಯಲ್ಲಿ ಬದಲಾವಣೆಗಳು ಆಗೋದಿಲ್ಲ. ಯಾಕಂದ್ರೆ ಇದು ಕರ್ನಾಟಕ, ತಮಿಳುನಾಡಲ್ಲ. ತಮಿಳುನಾಡಿನಲ್ಲಾದ್ರೆ ಬದಲಾವಣೆ, ಈ ರೀತಿಯಾದ ಬದಲಾವಣೆಗಳು ನಡೆಯೋದಕ್ಕೆ ಸಾಧ್ಯತೆ ಇದೆ. ಖಂಡಿತ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಾಗಿ ಆಗೋದಿಲ್ಲ. ನಮ್ಮ ಕನ್ನಡದ ಮಣ್ಣಿನ ಮಕ್ಕಳ ಯೋಚನೆನೇ ಬೇರೆ. ಈ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಇನ್ನು ನಮ್ಮ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಬಿಜೆಪಿಯ ಅಭ್ಯರ್ಥಿಯಾದಂತಹ
ತೇಜಸ್ವಿ ಸೂರ್ಯ. ಗೆಲುವಿದೆ, ಆದ್ರೆ ತಿಕ್ಕಾಟಗಳು ಜಾಸ್ತಿ. ಸುಲಭದ ತುತ್ತು ಆಗೋಕ್ ಸಾಧ್ಯವಿಲ್ಲ. ಸ್ವಲ್ಪ ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತೆ. ಯಾರು ಇದನ್ನು ಯೋಚನೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಮತ್ತು ನಮ್ಮ ತೇಜಸ್ವಿ ಸೂರ್ಯ ಏನಿದ್ದಾರೆ, ತುಂಬಾ ಜಿದ್ದಿನ ಹೋರಾಟ ನಡೆಯುತ್ತೆ. ನೋಡಿ, ಈ ಕ್ಷೇತ್ರದ ಬಗ್ಗೆ ಯಾರು ಸಹ ಗಮನ ಕೊಟ್ಟೇ ಇಲ್ಲ ಇದುವರೆಗೂ. ಎಲ್ಲರೂ ಬ್ಯಾಂಗ್ಳೂರ್ ರೂರಲ್ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಆದ್ರೆ ಅದಕ್ಕೂ ಮೀರಿದಂತಹ ಜಿದ್ದು ಈ ಒಂದು ಕ್ಷೇತ್ರದಲ್ಲಿ, ಬೆಂಗಳೂರು ದಕ್ಷಿಣದ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಅದರ ಜೊತೆಗೆ ಇನ್ನೊಂದು ಸುಲಭದ ತುತ್ತು ಬಿಜೆಪಿಗೆ ಅಂತ ಹೇಳಿದ್ರೆ ಯಾವುದು? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸುಲಭದ ತುತ್ತು ಬಿಜೆಪಿಗೆ ಆಗ್ತದೆ. ಅಲ್ಲಿರ್ತಕ್ಕಂಥ ವಿರುದ್ಧ ಅಭ್ಯರ್ಥಿ ರಕ್ಷಾರಾಮಯ್ಯ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಸ್ಪರ್ಧೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನ ರಾಮುಲು ಉತ್ತರ ಕರ್ನಾಟಕದಲ್ಲಿ ಗೆಲ್ಲೋ ಸಾಧ್ಯತೆಗಳು ಅತ್ಯಧಿಕವಾಗಿದ್ದಾವೆ. ಇನ್ನು ಸಾವುಕಾರ ಮಂದಿಗಳಂತೂ ಗೆಲ್ತಾರೆ. ಸರಿಸುಮಾರು ಕರ್ನಾಟಕದಲ್ಲಿ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಹತ್ತಿರವಾಗಿ ಇವರೇನ್ ನಾವು 25 ಸೀಟ್ ಗೆದ್ದು ಬಿಡ್ತೀವಿ, ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಂತ ಹೇಳ್ತಿದ್ದಾರಲ್ಲ, ಅಷ್ಟು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದು 20 ಸೀಟನ್ನಾದ್ರೂ ಗೆಲ್ಲುವ ಸಾಧ್ಯತೆಗಳು ನಮ್ಮ ಕರ್ನಾಟಕದ ಭಾಗದಲ್ಲಿ ಇದೆ. ಇನ್ನು ನಮ್ಮ ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆಯನ್ನೇ ಇಟ್ಕೊಂಡು ಬೆಳೆದಂತಹ ಕೂಸು, ತಾನು ಹುಟ್ಟದಾಗಲಿಂದಾನೇ ನೀನು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ತಿನ್ಸಿ ಬಳಸಿದಂತಹ ಕ್ಯಾಂಡಿಡೇಟ್ ನಮ್ಮ ರಾಹುಲ್ ಗಾಂಧಿ. ಯಾಕೆ ನಾವು ಈ ಮಾತನ್ನ ಹೇಳ್ತೀವಿ ಅಂತಂದ್ರೆ, ಯಾವುದೇ ವಿಚಾರವಾದರೂ ಸಹ ಕೆಲವೊಮ್ಮೆ ಅರ್ಥಗರ್ಭಿತವೋ ಅಥವಾ ಅನಗತ್ಯವೋ ಗೊತ್ತಿಲ್ಲ. ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಸ್ವಾಭಾವಿಕವಾಗಿ ಬರೋದು ಬೇರೆ, ಹುಟ್ಟುಹಾಕೋದು ಬೇರೆ. ಕಳೆದ ಬಾರಿ 2019 ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ಮೃತಿ ಇರಾನಿಯ ಮುಂದೆ ಬಹಳಷ್ಟು ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಆದ್ರೆ ಕೇರಳನಲ್ಲಿ ಗೆದ್ರು, ಅದು ಬೇರೆ ವಿಚಾರ. ಈಗ ತಾಯಿಯ ಕ್ಷೇತ್ರವಾದಂತಹ ಉತ್ತರ ಪ್ರದೇಶದ ರಾಯ್ಬರೇಲಿ, ಇನ್ನು ರಾಹುಲ್ ಗಾಂಧಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ಅವರೇನಿದ್ದಾರೆ, ಅಷ್ಟೊಂದು ಪ್ರತಿಸ್ಪರ್ಧೆಯನ್ನ ರಾಹುಲ್ ಗಾಂಧಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಈ ಎಲೆಕ್ಷನ್ ನಲ್ಲಿ ಉತ್ತರ ಪ್ರದೇಶದಲ್ಲಿ ಪುನಃ ಗೆದ್ದು ತಮ್ಮ ಉತ್ತರ ಪ್ರದೇಶದಲ್ಲಿ ಹಿಂದೆ ಅಮೇಥಿಯಲ್ಲಿ ಕಳ್ಕೊಂಡಂತಹ ಮರ್ಯಾದೆಯನ್ನ ಈ ರಾಯ್ಬರೇಲಿಯಲ್ಲಿ ಉಳಿಸ್ಕೊಳ್ತಾರೆ. ಸ್ವಲ್ಪ ಅವರಿಬ್ಬರ ಜಾತಕದ ಪ್ರಭಾವಗಳನ್ನು ನೋಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಅಲ್ಲಿ ಗೆಲ್ಲೋ ಸಾಧ್ಯತೆಗಳು ಈ ವರ್ಷ ಉತ್ತರ ಪ್ರದೇಶದಲ್ಲಿ ಪುನಃ ಯಾವುದೋ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತ ಸಾಧ್ಯತೆಗಳು ಇದ್ದಾವೆ. ಇನ್ನು ನಮ್ಮ ದೇಶದ ಹಾಲಿ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂತಹ ವಾರಣಾಸಿ ಕ್ಷೇತ್ರದಲ್ಲಿ ಬೇರೆ ಇನ್ನೆಲ್ಲ ಪ್ರತಿಸ್ಪರ್ಧಿಗಳನ್ನ ನೋಡಿದ ಸಂದರ್ಭದಲ್ಲಿ ಬಹುಜನ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಇರುವಂತಹದ್ದಿರಬಹುದು, ಅದೇ ರೀತಿಯಾಗಿ ಇನ್ನು 2-3 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿದ್ದಾರೆ. ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರ ಅಭ್ಯರ್ಥಿಯಾದಂತಹ ಅಜಯ್ ರೈ ಇರಬಹುದು. ಅಂತಹ ತೀಕ್ಷ್ಣವಾದ ಪ್ರತಿಸ್ಪರ್ಧೆಯನ್ನ ಕೊಡೋದು ಸಾಧ್ಯ ಆಗಲ್ಲ. ನರೇಂದ್ರ ಮೋದಿ ಅವರು ಗೆಲ್ತಾರೆ. ಅದರ ಜೊತೆಗೆ ಒಟ್ಟಾರೆಯಾಗಿ ನಮ್ಮ ಇನ್ನೊಂದು ದೇಶದಲ್ಲೇ ತುಂಬಾ ದೊಡ್ಡ ಮಟ್ಟದ ಗಮನವನ್ನ ಸೆಳೀತಾ ಇರ್ತಕ್ಕಂಥದ್ದು ಅಂತಂದ್ರೆ ಹೈದರಾಬಾದ್ ಓಲ್ಡ್ ಸಿಟಿಯ ಎಲೆಕ್ಷನ್. ಓಲ್ಡ್ ಸಿಟಿಯಲ್ಲಿ ನಡೆದಂತಹ ಈ ಒಂದು 2 ಇದನ್ನ ನಾವು ಲೋಕಸಭೆಯ ಸಮರ ಅನ್ನಬೇಕು, ಅಥವಾ 2 ಮತಗಳ ಸಮರ ಅನ್ನಬೇಕು, ಅಥವಾ 2 ಮನೆತನಗಳ ಸಮರ ಅನ್ನಬೇಕು, ಅಥವಾ 2 ವ್ಯಕ್ತಿಗಳ ಸಮರ ಅನ್ನಬೇಕು, ಅಥವಾ ಜನರು ಬೇಸರಗೊಂಡು ತಮ್ಮನ್ನ
ಆಡಳಿತ ಮಾಡುವಂತಹ ವ್ಯಕ್ತಿಯವನ್ನ ಬದಲಾವಣೆ ಮಾಡಿಕೊಳ್ಳುವ ಸಮಯ ಅನ್ನಬೇಕು ಗೊತ್ತಾಗ್ತಾ ಇದೆ. ಕಾರಣ ಅಸಾವುದ್ದೀನ್ ಓವೈಸಿ ಪ್ರತಿನಿಧಿಸತಕ್ಕಂತಹ ಈ ಕ್ಷೇತ್ರ ಓವೈಸಿ ಮನೆತನದಲ್ಲಿ ಸುಮಾರು 40 ವರ್ಷಗಳ ಹಿಡಿತಾ ಇರ್ತಕ್ಕಂಥದ್ದು. ಈ ಒಂದು ಹಿಡಿತಾ ಇರ್ತಕ್ಕಂಥದ್ದನ್ನ ಕೊಂಬೆಲ್ಲ ಮಾಧವಿ ಲತಾ ಅನ್ನುವಂತಹ, ಅದರಲ್ಲೂ ಸ್ತ್ರೀಯು ಆ ಒಂದು ಓವೈಸಿ ವಿರುದ್ಧ ನಿಂತ್ಕೊಂಡಿರ್ತಕ್ಕಂಥದ್ದು ನೋಡಿ, ನಮಗೆ ಸರಿಸುಮಾರು ಈ ದೊಡ್ಡ ತಲೆಯನ್ನ ಉರುಳಿಸುವ ಸಂದರ್ಭದಲ್ಲಿ ಅಲ್ಲಿ, ಅಥವಾ ದೊಡ್ಡ ರಾಕ್ಷಸನನ್ನ ಸಂಹಾರ ಮಾಡಬೇಕಾದ ಸಂದರ್ಭದಲ್ಲಿ ಎಲ್ಲಾ ದೇವಾನುದೇವತೆಗಳು ಸ್ತ್ರೀ ದೇವತೆಯ ಹತ್ರ ಹೋಗಿ, ಅದರಲ್ಲೂ ದುರ್ಗಾದೇವಿಯ ಹತ್ರ ಹೋಗಿ ಆಕೆಯ ಅವತಾರವನ್ನು ಮಾಡಿಸಿ ಅಲ್ಲಿ ದೇವ ಕಾರ್ಯವನ್ನು ಮಾಡಿಸುವಂತ ಕೆಲಸವನ್ನು ಮಾಡಿ, ಬಹುಶಃ ದೊಡ್ಡ ರೆವಲ್ಯೂಷನ್ ನ ತಗೊಂಡು ಬರಬೇಕು ಅಂತ ಸಂದರ್ಭದಲ್ಲಿ ಎಷ್ಟೋ ರಾಜಕೀಯ ಪಕ್ಷಗಳು ಈ ದಾಳವನ್ನು ಉಪಯೋಗಿಸಿಕೊಂಡಿದ್ದಾವೆ. ಆ ಪ್ರಬಲವಾದ ವ್ಯಕ್ತಿಯ ಮುಂದೆ ಒಂದು ಹೆಣ್ಣನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಗೆಲ್ಲಿಸಿ ಒಂದು ಯಶಸ್ಸನ್ನ ಪಡೆದುಕೊಳ್ತಕ್ಕಂಥದ್ದು. ಇದಕ್ಕೆ ಒಂದು ಸ್ವಲ್ಪ ಉದಾಹರಣೆಯನ್ನ ಹಿಂದಕ್ಕೆ ತಿರುಗಿ ನೋಡದ್ದೇ ಆದ್ರೆ 2004ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಇದೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡಿದ್ದ ಸಂದರ್ಭದಲ್ಲಿ ತೇಜಸ್ವಿನಿ ರಮೇಶ್ ಅವರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ನವರು ನಿಲ್ಲಿಸಿ ದೇವೇಗೌಡರನ್ನ ಸೋಲಿಸಿದಂತಹ ವಿಚಾರವನ್ನ ಇವತ್ತಿಗೂ ಮರ್ತಿಲ್ಲ. 2 ದಶಕಗಳು ಕಳೆದಿದ್ದಾವೆ. ಇನ್ನು ಅಮೇಥಿಯಲ್ಲಿ ಏನಾಯಿತು 2014 ಮತ್ತು 2019ರ ಎಲೆಕ್ಷನ್ ಅನ್ನೋದನ್ನ ನಾವು ಗಮನಿಸಬೇಕು. 2014ರಲ್ಲಿ ಫೇಲ್ಯೂರ್ ಆದ್ರೂ ಬಿಜೆಪಿಯ ಪ್ಲಾನ್, 2019ರಲ್ಲಿ ಗೆಲುವಾಯಿತು. ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯ ಮುಂದೆ ಗೆದ್ರು. ರಾಹುಲ್ ಗಾಂಧಿ ಕೇರಳದಲ್ಲಿ ಗೆದ್ರು, ಆ ಸೀಟನ್ನು ಕಳ್ಕೊಂಡ್ರು. ಈಗ ಅದೇ ಪ್ರಯತ್ನ ಅಸಾವುದ್ದೀನ್ ಓವೈಸಿಯ ಮುಂದೆ ನಡೀತಾ ಇದೆ ನೋಡಿ. ಮಾಧವಿ ಲತಳ ಜಾತಕವನ್ನು ಅದೇ ರೀತಿಯಾಗಿ ಓವೈಸಿ, ನಮಗೆ ಬಂದಿರತಕ್ಕಂತಹ ದತ್ತಾಂಶಗಳು ಸರಿಯೇ ಇದ್ದರೆ, ನಮಗೆ ಒಂದು ಇಂಟರ್ನೆಟ್ ಮೂಲಗಳಿಂದ ಆಗಿದ್ದಿರಬಹುದು ಅಥವಾ ಬೇರೆ ಕೇಳಿದವರಿಂದ ಸಿಕ್ಕಂತಹ ಮಾಹಿತಿಗಳು ಲಭ್ಯ ಚೆನ್ನಾಗೇ ಇತ್ತು ಅಂದ್ರೆ, ಅವು ಸತ್ಯವಿದ್ರೆ ಕೊಂಬೆಲ್ಲ ಮಾಧವಿ ಲತಳು ಗೆಲ್ತಾಳೆ. ಬಹುದೊಡ್ಡ ರೆವಲ್ಯೂಷನ್ ಉಂಟಾಗ್ತದೆ ಓಲ್ಡ್ ಸಿಟಿಯಲ್ಲಿ, ಹೈದರಾಬಾದ್ನ ಓಲ್ಡ್ ಸಿಟಿಯಲ್ಲಿ ಕೊಂಬೆಲ್ಲ ಮಾಧವಿ ಲತಾ ಅನ್ನುವಂತಹ ಯುವ ಮಹಿಳೆಯ ಗೆಲುವು ಆಗತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಇರುವಂತಹದ್ದು. ಆದ್ರೆ ನಮಗೆ ಸಿಕ್ಕಿರುವಂತಹ ದತ್ತಾಂಶಗಳು ಅವರ ಡೇಟ್ ಆಫ್ ಬರ್ತ್ಗಳೆಲ್ಲ ಸರಿಯೇ ಇದ್ದರೆ, ಯಾಕಂದ್ರೆ ಈಗ ಆಕೆಗೆ ಬಹಳ ದೊಡ್ಡ ಮಟ್ಟದ ಯೋಗ ಜಾತಕದಲ್ಲಿ ನಡೀತಾ ಇದೆ. ಇನ್ನು ಆ ಜಾತಕದ ದತ್ತಾಂಶಗಳು ಮತ್ತೊಮ್ಮೆ ಹೇಳ್ತಿದ್ದೀವಿ, ಸರಿಯಾಗಿ ಇದ್ರೆ ಕೊಂಬೆಲ್ಲ ಮಾಧವಿ ಲತಾ ಒಂದು ಹೊಸ ಇತಿಹಾಸವನ್ನ ಬರೆಯುವಂಥದ್ದು. ಅದರ ಜೊತೆಗೆ ಈಗ ಮೊನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಚಾರವು ವೈರಲ್ ಆಗ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಿಯಾಂಕಾ ವಾದ್ರಾ ಮುಂದಿನ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು ಸಹ ಒಂದೆರಡು ಹೇಳಿಕೆಗಳನ್ನ ನಾವು ಕೇಳಲಿಲ್ಲ, ಅದು ನಮ್ಮ ಗಮನಕ್ಕೆ ಬಂದಂತಹ ವಿಚಾರಗಳು ಇದ್ದಾವೆ. ಆದ್ರೆ ಇಲ್ಲಿ ಈ ಬಾರಿ 3ನೇ ಬಾರಿ ನರೇಂದ್ರ ಮೋದಿಯ ಅಧಿಕಾರವನ್ನ ಹಿಡಿತಕ್ಕಂಥದ್ದು, ಸಂಪೂರ್ಣವಾಗಿ ನರೇಂದ್ರ ಮೋದಿಯ ಆಡಳಿತವನ್ನ ಪುನಃ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಬಿಜೆಪಿಗೆ ಸರಿಸುಮಾರು 300ರಿಂದ 320 ಆಸುಪಾಸು, ಹೆಚ್ಚಿಗೆ ಅಂದ್ರೆ 30ರ ಒಳಗೆ, 300ರಿಂದ 330ರ ಒಳಗಡೆ ಸೀಟಿನ ಸಂಖ್ಯೆ ಬರುತ್ತದೆ. ಅದು ಯಾವುದೇ ಕಾರಣಕ್ಕೂ 350 ಆಗ್ಲಿ 400, ಈಗ ಬಿಜೆಪಿ ಏನೋ ಹೇಳ್ಕೊಂಡು ನಾವು 400 ಸೀಟನ್ನು ಗೆಲ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ, ಅಷ್ಟೆಲ್ಲ ಬರೋಕ್ ಸಾಧ್ಯ ಇಲ್ಲ. ಅಷ್ಟು ಬಿಜೆಪಿಯ ಪ್ರಭಾವವು ಸಹ ಎಲ್ಲೆಲ್ಲೋ ಒಂದೊಂದು ಕಡೆ ಮುಂದಾಗ್ತಾ ಇದೆ. ಅದ್ರ ಬಗ್ಗೆ ಆ ಪಕ್ಷವು ಸಹ ಎಚ್ಚೆತ್ತುಕೊಳ್ಬೇಕು. ಎಲ್ಲವೂ ಸಹ ಒಳ್ಳೇದಾಗ್ಲಿ. ಯಾರೇ ಗೆದ್ದು ಬಂದ್ರು ಕೊನೆಯದಾಗಿ ನಾವು ಹೇಳೋದು, ಲೋಕವನ್ನ, ನಮ್ಮ ಭಾರತ ದೇಶವನ್ನ ಸುಭಿಕ್ಷವಾಗಿಟ್ಕೊಳ್ಳಿ, ಭಾರತ ದೇಶದ ಮಕ್ಕಳನ್ನು ಚೆನ್ನಾಗಿ ಇಟ್ಕೊಳ್ಳಿ, ನಮ್ಮ ದೇಶದ ಅಭಿವೃದ್ಧಿಯನ್ನು ಮಾಡಿ, ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರೀಯಸಿ ಅನ್ನುವಂತಹ ಮಾತನ್ನ ಉಳಿಸ್ಕೊಳ್ತಾ ಹೋಗಿ, ಬೆಳೆಸ್ತಾ ಹೋಗಿ. ಅದೆಷ್ಟೋ ಜನ ಕೇಳ್ತಾರೆ, ಗುರುಗಳೇ ನಿಮ್ಗೆ ಯಾಕೆ ಬೇಕು ರಾಜಕೀಯ ಅಂತ. ಆದ್ರೆ
ಎಷ್ಟೋ ಜನಕ್ಕೆ ರಾಜಕೀಯ ನನಗೆ ಬೇಡದೇ ಇದ್ರು ರಾಜಕೀಯ ಇಷ್ಟವಾಗುವಂಥವ್ರಿಗೆ ಮಾಡಿರೋ ವಿಡಿಯೋ. ರಾಜಕೀಯ ಪರ್ಸನಲ್ ಆಗಿ ನಮಗೆ ಇಷ್ಟವಿಲ್ಲ, ಆದ್ರೆ ಇಷ್ಟಪಡುವಂಥವ್ರು ಸಂತೋಷ ಪಡಲಿ ಅಂತನ್ನುವಂತಹ ಮಾತನ್ನ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.